ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಮತ್ತು ನಾಳಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ. ನೀವು ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಆ್ಯಂಡ್ ಕಮೆಂಟ್ಸ್ ಎಲ್ಲವೂ ಸಹ ಮಾಡಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಭೂಮಿ ಮತ್ತು ಅಜಿತ್ಗೆ ಬಂದಿರೋ ಈ ಒಂದು ಸಂಗೀತ ಏನು ಎಫೆಕ್ಟ್ ಆಗ್ತಾ ಇದ್ದಾರೆ, ಮಗು ಬೇಕು. ಅಜಿತ್ ಮತ್ತು ಭೂಮಿ ಇಬ್ಬರು ಸೇರಿ ಇವಾಗ ನಾನು ಸಂಗೀತಮ್ಮ ಆಗ್ತೀನಿ, ನೀವು ಅಜಿತ ಅಂತ ಅಂದ್ಕೊಳ್ರಿ. ಸಂಗೀತ ಹತ್ರ ನೀವು ಹೋಗಿ ಯಾವ ರೀತಿ ಹೇಳ್ಕೋಬೇಕು, ನಮ್ಮಿಬ್ರದ್ದು ಕಾಂಟ್ರಾಕ್ಟ್ ಮದುವೆ, ನಮಗೆ ಮಗು ಆಗಲ್ಲ ಅನ್ನೋದನ್ನ ಇವಾಗ ನೀವು ಮಾತಾಡಬೇಕು ಆಯಿತಾ ಅಂತೇಳ್ಬಿಟ್ಟು ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ. ನೋಡು, ನೀನು ಓವರಾಗೆಲ್ಲ ಆಡಬಾರ್ದು ಅಂದಾಗ ಆಯಿತು ಸಾಹೇಬ್ರೆ ಸುಮ್ಮನೆ ಇವಾಗ ನಾನು ಸಂಗೀತತ್ತೆ ಅಂದ್ಬಿಟ್ಟು, ಏನೋ ಅಜಿತ ಏನೋ ಬಂದಿದ್ಯಾ, ಏನು ಮಾತಾಡಬೇಕು ಅಂದಾಗ ಅದು ಅಮ್ಮ ಅಂದಾಗ ಏನು ಹೇಳೋ ಅಂದಾಗ ಅದು ಭೂಮಿಗೆ ಏನೋ ಭೂಮಿಗೆ ಈಗ ಮಗು ಮಾಡ್ಕೊಳ್ಳೋಕೆ ಇಷ್ಟ ಇಲ್ವಂತೆ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಅಜಿತ್ ಇದನು ಭೂಮಿ ಮಗು ಮಾಡ್ಕೊಳ್ಳೋಕ್ಕೆ ಯಾವುದೇ ಕೋಪರೇಟ್ ಮಾಡ್ತಾ ಇಲ್ಲ ಅಂದಾಗ, ಏನು ಭೂಮಿ ಮಗು ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇಲ್ವಾ, ಹಂಗೆ ಆಡ್ತಾ ಇದ್ದಾಳೆ ಅವಳು ಅಂತೇಳ್ಬಿಟ್ಟು ಈ ಕಡೆ ಅಜಿತ್ಗೆ ರಪ್ಪ ಅಂತ ಕುತ್ತಿಗೆ ಮೇಲೆ ಕೆನ್ನೆಗೆ ಎಲ್ಲನೂ ಬಾರಿಸಿ ಮಾಡ್ತೀನಿರು ಅವಳಿಗೆ ಅಂತೇಳ್ಬಿಟ್ಟು ಈ ಕಡೆ ಅಜಿತ್ಗೆ ಹೊಡೆದಿರ್ತಾರೆ. ನೋಡು, ನೀನು ಭೂಮಿ ಥರ ಆ್ಯಕ್ಟ್ ಮಾಡಬೇಡ, ನಮ್ಮ ಅಮ್ಮನ ಥರ ಆ್ಯಕ್ಟ್ ಮಾಡು ಅಂದರೆ ಭೂಮಿ ಥರ ಆ್ಯಕ್ಟ್ ಮಾಡ್ತಿದ್ಯಾ ಅಂದಾಗ, ನಾನಾ ಸಾಹೇಬ್ರೆ ನಾನು ಆ ಥರ ಆ್ಯಕ್ಟಿಂಗೇ ಮಾಡ್ತಿಲ್ಲ, ಈ ಕಡೆ ಸಂಗೀತತೆ ಥರ ಮಾಡ್ತಿದ್ದೀನಿ. ಹೇ ಅಜಿತ, ನೀವಿಬ್ಬರು ಮಕ್ಕಳು ವಿಚಾರ ಮಾತಾಡಿದ್ದೇ ನನಗೆ ಖುಷಿ. ಇನ್ನು ಆ ಮಗು ಆಗಿ ಆ ಮಗುನ ನಾನು ಈ ಸೆರಗಲ್ಲಿ ಹಾಕ್ಕೊಂಡು ತೂಕ್ಕೊಂಡು ಅಂತೇಳ್ಬಿಟ್ಟು ಲಾಲಿ ಸುವಾಲಿ ಅಂತೇಳ್ಬಿಟ್ಟು ಸಂಗೀತ ಆಡೋ ಥರನೇ ನಮ್ಮ ಭೂಮಿ ಆಡ್ತಾ ಇರ್ತಾಳೆ. ಏಯ್ ಸ್ವಲ್ಪ ಆ್ಯಕ್ಟಿಂಗ್ ಮಾಡು ಅಂದರೆ ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ಯಾ ಅಂದಾಗ, ಅತ್ತೆ ಥರ ಮಾಡ್ಬೇಕು ತಾನೆ ಅಂದಾಗ, ಈಗೇನು ಭೂಮಿ ಕೋಪ್ರೇಟ್ ಮಾಡ್ತಿಲ್ಲ ತಾನೇ. ಏ ಅಜಿತ ನೋಡು, ನೀನೇನಾದರೂ ಆ ಭೂಮಿ ಕೋಪ್ರೇಟ್ ಮಾಡಲಿಲ್ಲ ಅಂದರೆ ಆ ಭೂಮಿನ ಈ ಥರ ಹಿಡ್ಕೊಂಡು ಅಂತೇಳ್ಬಿಟ್ಟು ಬನೀನ ಹಿಡ್ಕೊಂಡು ತೆಗೆದು ಅಜಿತ್ನ ಮಂಚದ ಮೇಲೆ ಎಷ್ಟು ಏನಾಗಿದೆ ಅವಳಿಗೆ ದಾಡಿ ಮಗು ಮಾಡ್ಕೊಳ್ಳೋಕ್ಕೆ ಅಂತೇಳ್ಬಿಟ್ಟು ಫುಲ್ಲು ಚಾಮುಂಡಿ ಅವತಾರ ತಗೊಬಿಡ್ತಾಳೆ. ಈ ಥರ ನಮ್ಮಮ್ಮ ಆಡ್ತಾರಾ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಮತ್ತು ಇನ್ಯಾವ ರೀತಿ ಸಾಹೇಬ್ರೆ ಅಂತಂದಾಗ, ನಮ್ಮಮ್ಮ ಈ ಥರ ಎಲ್ಲ ನಾಡಲ್ಲ, ಓವರಾಗಿ ನೀನು ಜಾಸ್ತಿ ಆ್ಯಕ್ಟಿಂಗ್ ಮಾಡ್ತಿದ್ಯಾ ಸಾಹೇಬ್ರೆ, ನಾನು ಆ್ಯಕ್ಟಿಂಗಲ್ಲಿ ಸ್ವಲ್ಪ ಜಾಸ್ತಿ ಅಲ್ವಾ, ಸೊ ಮಹಾರಾಷ್ಟ್ರಿಗಿಂತ ಜಾಸ್ತಿ ಆ್ಯಕ್ಟಿಂಗ್ ಮಾಡೋಕ್ಕೆ ಹೋಗ್ಬಿಟ್ಟೆ. ಈಗ ಏನು ಮಾಡೋದು ಸಾಹೇಬ್ರೆ, ಒಂದು ವರ್ಕ್ ಆಗ್ತಿಲ್ವಲ್ಲ ಅಂದಾಗ, ಸಾಹೇಬ್ರೆ ಏನು ಮಾಡೋದು ಅಂದಾಗ, ಸರಿ ನಾನಿವಾಗ ನಮ್ಮಮ್ಮ ಆ್ಯಕ್ಟ್ ಮಾಡೋ ಥರ ನಾನು ಮಾಡ್ತೀನಿ, ನೀನೀಗ ಅಜಿತ ಅಂದಾಗ, ಸಾಹೇಬ್ರೆ ನಿಮಗೆಲ್ಲ ಆ್ಯಕ್ಟಿಂಗ್ ಎಲ್ಲಿ ಬರುತ್ತೆ ಅಂದಾಗ, ನಾನು ಮಾಡ್ತೀನಿ. ಭೂಮಿ ಅಜಿತ ಏನೋ ಅಜಿತ ಅಂತೇಳ್ಬಿಟ್ಟು ಭೂಮಿನೇ ತಪ್ಕೊಂಡು ಈ ಕಡೆ ಅಜಿತ್ತು ಸಂಗೀತನ ಪಾತ್ರ, ಭೂಮಿ ಅಜಿತ್ ಪಾತ್ರ. ಏನು ಅಜಿತ ಏನು ಹೇಳಬೇಕು ಅಂದಾಗ, ಅಮ್ಮ ನಾನು ನಿನ್ನ ಹತ್ರ ಏನು ಹೇಳಬೇಕು ಅಂದಾಗ, ಏನು ಹೇಳೋಕ್ಕಂದ ನಿಮ್ಮಿಬ್ರಿಗೆ ಮಕ್ಕಳಾಗುತ್ತಲ್ಲ ಅದ್ರ ಬಗ್ಗೆನಾ, ನೀನೇನು ತಲೆ ಕೆಡಿಸ್ಕೋಬೇಡ ಕಣೋ. ನಾಳೆ ನಾನು ನೆಕ್ಸ್ಟ್ ವಾರ ನಮ್ಮ ಮನೆ ಕುಲದೇವ್ರದ್ದು ಪೂಜೆ ಇದೆ, ಅದರಲ್ಲಿ ನಾನು ಒಂದು ದೇವಸ್ಥಾನ ಇದೆ, ಅಲ್ಲೋಗಿ ತೊಟ್ಲು ಕಟ್ಬಿಟ್ರೆ ನೀನು ಭೂಮಿಗೆ ಮಗು ಆಗೋದಂತೂ ಪಕ್ಕ, ನೀನೇನು ತೊಂದರೆ ತೊಗೊಬೇಡ. ಇನ್ನು ಪಲ್ಲವಿ ಇದ್ದಾಳಲ್ಲ, ಪಲ್ಲವಿ ಅವಳು ಹೇಳಿದಾಳೆ ಅಲ್ಲೊಂದು ದೇವಸ್ಥಾನದಲ್ಲಿ ಕೆಂಡ ಆಗಿಬಿಟ್ರೆ ಭೂಮಿಗೆ ಹೆರಿಗೆ ನೋವೇ ಕಾಣಿಸ್ಕೊಳ್ಳಲ್ವಂತೆ, ಆ ಕೆಂಡ ಆಗಿಬಿಟ್ರೆ, ಅದಕ್ಕೆ ನಾನು ಆ ಕೆಂಡನ ನಾನೇ ಆಯ್ತೀನಿ ಅಂತೇಳ್ಬಿಟ್ಟು ಈ ಕಡೆ ಸಂಗೀತ ಥರನೇ ಅಜಿತ್ ಮಾತಾಡ್ತಿರ್ತಾರೆ. ಅಯ್ಯೋ ಅಮ್ಮ ಏನು ಬೇಡ, ನಿನ್ನ ಕೆಂಡ ಆಯೋದೆಲ್ಲ ಬೇಕಾಗಿಲ್ಲ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಅಮ್ಮ ಅಜಿತ ನಿನಗೇನು ಗೊತ್ತಾಗಲ್ಲ, ನನ್ನ ಸೊಸೆಗೋಸ್ಕರ ನಾನು ಇಷ್ಟೆಲ್ಲ ಮಾಡಬಾರ್ದಾ, ನೀನೇ ಹೇಳು ಅಂತೇಳ್ಬಿಟ್ಟು ಈ ಕಡೆ ಸಂಗೀತನ ಥರ ಅಜಿತ್ ಮಾತಾಡ್ತಿರ್ತಾರೆ. ಭೂಮಿ ನನ್ನ ಮಗಳಿದ್ದಂಗೆ, ಅವಳಿಗೇನು ನೋವಾಗಬಾರ್ದು, ಅವಳು ಮಗು ಇರಬೇಕಾದ್ರೆ ಆರಾಮಾಗಿರಬೇಕು, ಅವಳಿಗೆ ನೋವಾಗಬಾರ್ದು ಅಂದರೆ ನಾನು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಕಣೋ. ನೀನು ಹೋಗಿ ಅಲ್ಲಿ ತೊಟ್ಲು ಕಟ್ಕೊಂಡ್ಬಿಟ್ರೆ ನೀನು ಮತ್ತು ಭೂಮಿ ನಿಮ್ಗೆ ಆದಷ್ಟು ಬೇಗ ಮಗು ಆಗುತ್ತೆ, ನಾನು ಕೆಂಡ ಆಯ್ತೀನಿ, ನಾನು ಇದೇ ಕೈಯಲ್ಲಿ ಆ ಮಗುನ ಆಡಿಸ್ತೀನಿ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡಂಥ ಭೂಮಿಗೆ ಸಂಗೀತಮ್ಮನಿಗೆ ಇಷ್ಟು ಮನಸ್ಸಲ್ಲಿ ಭಾವನೆ ಇದೆಯಲ್ಲ, ಅಜಿತ್ ಸ್ಥಾನದಲ್ಲಿ ಭೂಮಿ ನಿಂತ್ಕೊಂಡು ಏನು ಮಾತಾಡ್ತಾರೆ, ಯಾಕೆ ಸುಮ್ಮನಾಗ್ಬಿಟ್ಟೆ ಮಾತಾಡು ಅಂದಾಗ, ಸಾಹೇಬ್ರೆ ಏನು ಮಾತಾಡೋಕ್ಕಾಗ್ತಾ ಇಲ್ಲ ಅಂದಾಗ, ಯಾಕೆ ಏನಾಯಿತು, ಇದೇ ಸ್ಥಾನದಲ್ಲಿ ನಾನು ಅದೇ ರೀತಿ ಹೆಂಗೆ ಮಾತಾಡಬೇಕು ಹೇಳು, ಅಮ್ಮನ ಆಕಾಂಕ್ಷೆಗಳನ್ನ ನೋಡ್ತಿದ್ರೆ ನನ್ನ ಬಾಯಲ್ಲಿ ಮಾತುಗಳೇ ಬರಲ್ಲ ಅಂದಾಗ, ಹೌದು ಸಾಹೇಬ್ರೆ ಅತ್ತೆಗೆ ಇಷ್ಟೊಂದೆಲ್ಲ ಕನಸುಗಳಿದೆ, ಸೊ ನಾವು ಮಾತಾಡೋಕ್ಕಾಗಲ್ಲ ಅಂದಾಗ, ಈಗ ಗೊತ್ತಾಯ್ತಾ ನಾನು ಏನಕ್ಕೆ ಸೈಲೆಂಟಾಗಿರ್ತೀನಿ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಹೌದು ಸಾಹೇಬ್ರೆ ನಿಮ್ಮ ಜಾಗದಲ್ಲಿ ನಾನು ನಿಂತಾಗೇ ನನಗೂ ಅರ್ಥ ಆಗಿದ್ದು, ಪಾಪ ಅತ್ತೆ ತುಂಬ ಕನಸುಗಳನ್ನ ಕಂಡಿದ್ದಾರೆ, ನಾವು ಈ ಥರ ಕಾಂಟ್ರಾಕ್ಟ್ ಮದುವೆ ಆಗಿದ್ದೀವಿ ಅನ್ನೋದನ್ನ ಅತ್ತೆಗೆ ಹೇಳೋದು ತುಂಬಾ ಕಷ್ಟ, ಆದರೆ ಇವಾಗ ಏನಾದರೂ ಮಾಡಿ ಹೇಳಲೇಬೇಕಲ್ಲ ಅಂದಾಗ, ಏನು ಮಾಡಿ ಹೇಳಬೇಕು ಅನ್ನೋದು ಸಹ ನಾನು ಯೋಚನೆ ಮಾಡ್ತಾಯಿದ್ದೀನಿ ಭೂಮಿ, ಅದನ್ನೇ ಸಹ ನಾನು ಯೋಚನೆ ಮಾಡ್ತಿರೋದು. ಈಗ ನಮ್ಮಿಬ್ಬರಿಗೆ ನಮ್ಮ ಕುಟುಂಬದವ್ರಿಗೆ ಮಗು ಆಗಬೇಕು, ನನಗೆ ಮತ್ತು ನಿನಗೆ, ನಾವಿಬ್ಬರು ಸೆಕೆಂಡ್ ವಿನ್ನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಅಂದಾಗ, ಹೌದು ಸಾಹೇಬ್ರೆ ಅದನ್ನೇ ತಾನೇ ನಾನು ಹೇಳ್ತಿರೋದು, ಅಲ್ಲಿ ಕೂತ್ಕೋಬೇಡ ಇಲ್ಲಿ ಕೂತ್ಕೋ, ಡೇಟ್ ಆದ ಏನಾದರೂ ಗುಡ್ ನ್ಯೂಸ್ ಇದೆಯಾ ಅದನ್ನೇ ಕೇಳ್ತಾ ಇರ್ತಾರೆ. ಅವಾಗ ನನಗೆ ಎಷ್ಟು ಮುಜುಗರ ಆಗುತ್ತೆ ಗೊತ್ತಾ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಇವಾಗ ಇದ್ರ ಬಗ್ಗೆ ಮಾತಾಡದೆ ನಿಂತ್ಬಿಡೋಣ ಅಂತ ಸುಮ್ಮನೆ ಆಗ್ತಾರೆ. ಇನ್ನು ಸತ್ಯಣ್ಣ ಬಂದು ಒಳಗಡೆ ಆಚೆ ನಿಂಚಿರ್ತಾರೆ ಮುನ್ಸ್ಕೊಂಡು, ಏನಾಯಿತು ಸತ್ಯಣ್ಣಂಗೆ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡು ನಿಂತಿದ್ದಾರೆ, ಅದೇ ಸತ್ಯಣ್ಣ ಏನಾಯಿತು ಅಂತಂದಾಗ, ಅಮ್ಮ ನನಗೆ ಎಲ್ಲ ಗೊತ್ತಾಗಿದೆ, ನೀವು ಮಗು ಬಗ್ಗೆ ಎಷ್ಟು ಕನಸು ಕಂಡಿದ್ದೀರಾ, ಅಬ್ಬಬ್ಬಬ್ಬ ಗಂಡ ಹೆಂಡ್ತಿ ಆಗದಿರೋ ಮಗು ಬಗ್ಗೆ ಏನು ಸೈಂಟಿಸ್ಟ್ ಮಾಡೋದೇನು ಎಲ್ಲ ಮನೆಯವರೆಲ್ಲ ಕೇಳಿಸ್ಕೊಂಡಿದ್ದಾರೆ ಕಣೆ ಮಾರಯ್ಯ, ಏನು ಮನಸ್ಸಲ್ಲಿರುತ್ತೋ ಅದೇ ಬರೋದು ಅಂದಾಗ, ಅಯ್ಯೋ ಸತ್ಯಣ್ಣ ಆ ಥರ ಎಲ್ಲ ಏನೂ ಇಲ್ಲ, ಮುಂದೆ ಒಂದಿನ ನಮ್ಗೆ ಏನಾದರೂ ಮಗು ಆದರೆ ಅವಾಗ
ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಮಾತಾಡ್ತಿದ್ದು ಅಂತ ಭೂಮಿ ಹೇಳಿದಾಗ, ಅದೇ ತಾಯಿ ಅದನ್ನೇ ನಾನು ಹೇಳ್ತಿರೋದು, ಮನೆಯವ್ರ ಮುಂದೆಲ್ಲ ಹೇಳಿದಿರಲ್ಲ, ಇಷ್ಟು ಕನಸ್ನ ಕಟ್ಕೊಟ್ಬಿಟ್ಟು ಈಗ ನಾವಿಬ್ಬರು ಕಾಂಟ್ರಾಕ್ಟ್ ಮದುವೆ ಆಗಿರೋದು, ನಮ್ಗೆ ಮಕ್ಕಳಾಗಲ್ಲ ಅಂತ ಹೇಳ್ಬಿಟ್ರೆ ಅವ್ರು ನಂಬಿಡ್ತಾರಾ? ನಾನು ಹೇಳ್ತಾ ಇರೋದನ್ನ ಅರ್ಥ ಮಾಡ್ಕೊಳ್ರೋ, ನಿನ್ನ ಮನಸ್ಸಲ್ಲೂ ಪ್ರೀತಿ ಇದೆ, ಭೂಮಿ ಮನಸ್ಸಲ್ಲೂ ಪ್ರೀತಿ ಇದೆ, ಆದರೆ ಈ ಕಾಂಟ್ರಾಕ್ಟ್ ಮದುವೆನ ಯಾಕೆ ಹಠ ತಂದು ನಿಲ್ಲಿಸ್ತಾ ಇದ್ದೀರಾ? ನೀವಿಬ್ಬರು ಆರಾಮಾಗಿ ಜೀವನ ನಡೆಸ್ಬೋದಲ್ಲ, ಆರಾಮಾಗಿ ನಿಮಗೂ ಮಕ್ಕಳು ಮರಿ ಆಗುತ್ತಲ್ಲ, ಇದನ್ನು ಸ್ವಲ್ಪ ಯೋಚನೆ ಮಾಡಿ ಅಂದಾಗ, ಸತ್ಯಣ್ಣ ಸುಮ್ಮನೆ ಇರಿ ಅಂದಾಗ, ನೋಡು ನಾನು ನಿಮ್ಮ ಮಾತು ಕೇಳಲ್ಲ, ಸತ್ಯಣ್ಣ ಟೀ ಕೊಡ್ತೀನಿ ಮನೆ, ನೀನು ಟೀನೂ ಬೇಡ ಏನು ಬೇಡ, ನಾನು ಕೋಟದನ್ನೇ ಕುಡ್ಕೊತೀನಿ, ನಾನು ಹೇಳಿದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಅಲ್ಲಿಂದ ಹೋಗ್ಬಿಡ್ತಾರೆ. ಸಾಹೇಬ್ರೆ ಏನು ಮಾಡೋದು ಸಾಹೇಬ್ರೆ ಅಂದಾಗ, ನನಗೆ ಏನು ಕೇಳಬೇಡ ಅಂತ ಹೇಳ್ಬಿಟ್ಟು ಅಜಿತ್ ಒಳಗಡೆ ಹೋಗ್ಬಿಡ್ತಾರೆ. ಅಲ್ಲ, ಈ ಸತ್ಯಣ್ಣ ಹೇಳಿ ಇಷ್ಟು ಸುಲಭವಾಗಿ ನಾವು ಮಕ್ಕಳು ಮಾಡ್ಕೊಂಬಿಡೋಕ್ಕಾಗತ್ತಾ ಅಂದ್ಬಿಟ್ಟು ಭೂಮಿ ಯೋಚನೆ ಮಾಡ್ತಿರ್ತಾಳೆ. ಇನ್ನು ಮನೇಲಿ ತುಂಬ ದಿನ ಆದಮೇಲೆ ಒಂದು ಚಂದ್ರನ ಬೆಳಕಲ್ಲಿ ಕೂತ್ಕೊಂಡು ಬೆಳದಿಂಗಳಲ್ಲಿ ಆಟ ಆಡೋಣ ಅಂತೇಳ್ಬಿಟ್ಟು ಒಂದು ಪ್ರೋಗ್ರಾಮ್ನ ರೆಡಿ ಮಾಡಿರ್ತಾರೆ ನಮ್ಮ ಸಂಗೀತ ಎಲ್ಲರೂ ಸೇರಿ. ಅದರಲ್ಲಿ ಸಂಗೀತ ಬಂದು, ಇವತ್ತು ಈ ಪ್ರೋಗ್ರಾಮ್ನ ಏನಕ್ಕೆ ಅರೇಂಜ್ ಮಾಡಿದ್ದೀವಿ ಅಂದರೆ, ನಾವು ತುಂಬ ವರ್ಷಗಳಿಂದ ಎಲ್ಲನೂ ಈ ಥರ ಮಾಡ್ತಿದ್ದೋ ಆ ಒಂದು ಖುಷಿನ ಅನುಭವಿಸೋಕ್ಕೆ ಈಗ ನಮ್ಮ ಸತ್ಯ ಈ ಆಟಗಳ ಬಗ್ಗೆ ಹೇಳ್ತಾನೆ ಅಂದಾಗ, ಟ್ರೂ ಆರ್ ಟ್ರೂತ್ ಅಂದರೆ ಡೇರ್ ಅದ್ರ ಬಗ್ಗೆ ಆ ಬಾಟ್ಲನ್ನ ತಿರುಗಿಸಿ ಅದು ಯಾರ ಕಡೆಗೆ ಬರುತ್ತೋ ಅವರು ಇಲ್ಲ ಟ್ರೂ ಆಗಬೇಕು ಇಲ್ಲ ಡೇರ್ ಹೇಳಬೇಕು ಅಂತ ಅದೋಗಿ ನಚ್ಚಿ ಮತ್ತು ಅಂಜು ಕಡೆ ತಿರುಗುತ್ತೆ. ನಚ್ಚಿ ಮತ್ತು ಅಂಜು, ನೀವೇನು ಸತ್ಯ ಹೇಳ್ತೀರಾ, ಏನು ಮಾಡ್ತೀರಾ ಅಂತಂದಾಗ, ನಾವು ಡೇರ್ ಇದ್ದಾಗ ಹಂಗಿದ್ರೆ ನೀವಿಬ್ಬರು ಡ್ಯಾನ್ಸ್ ಮಾಡಬೇಕು ಅಂತೇಳ್ಬಿಟ್ಟು ಮನೆಯವರೆಲ್ಲ ಹೇಳ್ತಾರೆ. ಓಕೆ ಅಂತೇಳ್ಬಿಟ್ಟು ಅಂಜು ಮತ್ತು ನಚ್ಚಿ ಡ್ಯಾನ್ಸ್ ಮಾಡ್ತಾರೆ. ನೆಕ್ಸ್ಟು ನಮ್ಮ ಅಜಿತ್ ಮತ್ತು ಭೂಮಿ ಕಡೆಗೆ ಸರದಿ ಬರುತ್ತೆ. ಸೊ ಅಜಿತ್ ಮತ್ತು ಭೂಮಿ ಏನು ಮಾಡಬೇಕು ಅಂತೇಳ್ಬಿಟ್ಟು ಸಂಗೀತ ಇದ್ದವರು, ನಾನು ಹೇಳ್ತೀನಿ ನಮ್ಮ ಭೂಮಿ ಮತ್ತು ಅಜಿತ ಏನು ಮಾಡಬೇಕು ಅಂತ. ಅಮ್ಮ ನೀನೇನೇ ಹೇಳದಿದ್ರು ನನಗೆ ಪುಟ್ಟದು ಹೇಳಮ್ಮ, ಜಾಸ್ತಿ ಹೇಳ್ಬೇಡ ಅಂತಂದಾಗ, ಸುಮ್ಮನೆ ಇರೋ, ನಂಗೆ ಗೊತ್ತು ಏನು ಹೇಳಬೇಕು ಅಂತೇಳ್ಬಿಟ್ಟು, ನಾನು ಇವಾಗ ನಮ್ಮ ಅಜಿತ ಅಂಬರೀಷನ್ ಥರ ಹ್ಯಾಕ್ಟ್ ಮಾಡಬೇಕು, ನಮ್ಮ ಭೂಮಿ ಮಂಜುಳನ್ ಥರ ಫುಲ್ ರೆಬಲ್ ಆಗಿ ಮಾಡಬೇಕು ಅಂತೇಳ್ಬಿಟ್ಟು ಹೇಳ್ತಾರೆ. ಓಕೆ ಮಾಡ್ತೀವಿ ಅಂತೇಳ್ಬಿಟ್ಟು ಇಬ್ಬರು ಸಹ ಸ್ಟೇಜ್ ಮೇಲೆ ಬರಬೇಕು ಅಂತೇಳ್ಬಿಟ್ಟು ಕರೀತಾರೆ ಸತ್ಯಣ್ಣ. ಇನ್ನು ನಮ್ಮ ಅಜಿತ್ ಕೇಳಿದಿರಲ್ಲ, ಸೊ ಬುಲ್ಬುಲ್ ಮಾತಾಡೋಕ್ಕಿಲ್ವಾ ಅಂತೇಳ್ಬಿಟ್ಟು ಭೂಮಿಗೆ ಹೇಳ್ತಿದ್ರೆ, ಭೂಮಿ ಇದ್ದೋಳು ಏನೋ ಬೇವರ್ಸಿ ಹಳೆ ಬೇವರ್ಸಿ ಅಂತೇಳ್ಬಿಟ್ಟು ಈ ಕಡೆ ಭೂಮಿನೂ ಸಹ ಸ್ಟಾರ್ಟ್ ಮಾಡ್ತಾಳೆ. ಇವರಿಬ್ಬರು ಇದನ್ನು ನೋಡೋಕ್ಕೆ ಆ್ಯಕ್ಟಿಂಗ್ನ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿರುತ್ತೆ. ನಂತರ ಈ ಒಂದು ಪ್ರೋಗ್ರಾಮ್ ಮುಗಿದ್ಮೇಲೆ ಎಲ್ಲರೂ ಸಹ ಅಂತ್ಯಾಕ್ಷರಿ ಆಡೋಣ ಅಂತೇಳ್ಬಿಟ್ಟು ಹೇಳ್ತಾರೆ. ಇನ್ನು ನಾವು ಈ ಒಂದು ಆಟದಲ್ಲಿ ನಾವು ಶಾರದನ್ನ ಮರ್ತೇ ಬಿಟ್ಟಿದ್ದೀವಿ, ಅವಳ ಕಡೆ ಗಮನನೇ ಹರಿಸ್ತಿಲ್ಲ ಅಂದ್ಬಿಟ್ಟು ಈ ಕಡೆ ಸಂಗೀತ ಎಲ್ಲರೂ ಹೇಳ್ತಾರೆ. ಹೌದಕ್ಕ, ಶಾರದಂಗೆ ಅಂತ್ಯಾಕ್ಷರಿ ಅಂದರೆ ತುಂಬ ಇಷ್ಟ, ನಾವು ಯಾಕೆ ಅಂತ್ಯಾಕ್ಷರಿ ಆಡಬಾರ್ದು ಅಂತ ಶ್ರವಣ್ ಹೇಳ್ತಾರೆ. ಹೌದು, ಅಂತ್ಯಾಕ್ಷರಿ ಆಡೋಣ, ಅವ್ರವ್ರ ಸರ್ದಿ ಬಂದಾಗ ಆ ಒಂದು ಪದದಲ್ಲಿ ಶಾರದಾ ಹಾಡು ಹೇಳ್ತಾಳ ನೋಡೋಣ ಅಂತೇಳ್ಬಿಟ್ಟು ಸಂಗೀತ ಹೇಳ್ತಾರೆ. ಹೌದು ಅತ್ತೆ, ನೀವೇ ಯಾಕೆ ಈ ಒಂದು ಸ್ಪರ್ಧೆನ ಸ್ಟಾರ್ಟ್ ಮಾಡಬಾರ್ದು, ಹಾಡು ಹೇಳಿ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ದೇವಯಾನಿನೂ ಸಹ ಒಂದು ಹಾಡು ಹೇಳ್ತಾಳೆ. ಹಾಡು ಹೇಳ್ತಾ ಎಲ್ಲರ ಸರ್ದಿ ಮುಗಿದ್ಮೇಲೆ ಶಾರದನ ಸರ್ದಿ ಬರುತ್ತೆ. ಆವಾಗ ಶಾರದಾಗೆ ಯಾವ ಅಕ್ಷರ ಅಂದಾಗ, ನಮ್ಮ ಶಾರದಾ ಹಿಂದೆ ಎಲ್ಲ ಈ ಒಂದು ಅಂತ್ಯಾಕ್ಷರಿ ಪಂದ್ಯ ಮಾಡಿದಾಗ ಅವಳೇ ತುಂಬ ಚೆನ್ನಾಗಿ ಹಳೆ ಹಾಡುಗಳನ್ನ ಹೇಳ್ತಾ ಇದ್ಲು ಅಂದ್ಬಿಟ್ಟು ಶ್ರವಣ್ ಹೇಳ್ತಾರೆ. ಅದೇ ರೀತಿ ಶಾರದನ ಕಡೆ ಬಂದಾಗ ಜಾ ಅನ್ನೋ ಪದ ಬರುತ್ತೆ. ಜಾ ಅಂತ ಬಂದಾಗ ಜಾ ಅಂತೇಳ್ಬಿಟ್ಟು ಈ ಕಡೆ ಶಾರದಾ ಹಾಡು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನು ನೋಡಿ ಮನೆಯವ್ರಿಗೆಲ್ಲ ಆಶ್ಚರ್ಯ, ಸಂತೋಷ. ಯಾಕೆಂದರೆ ಶಾರದಂಗೆ ಹಳೆ ನೆನಪೆಲ್ಲ ಬರ್ತಿದೆ ಅನ್ನೋದು ಈ ಕಡೆ ನಮ್ಮ ಶ್ರವಣ್ಗೆ, ಮನೆಯವ್ರಿಗೆ ಎಲ್ಲರಿಗೂ ಸಹ ಅಜಿತ್ಗೆ ಆಶ್ಚರ್ಯ ಆಗ್ತಿರುತ್ತೆ. ಇನ್ನು ದೇವಯಾನಿಗೆ ಪ್ರಾಣ ಹೋಗ್ತಾ ಇರುತ್ತೆ. ಯಾಳದೊಳಗೆ ಏನಾದರೂ ನೆನಪು ಬಂದರೆ ನನ್ನ ಕತೆ ಮುಗೀತು, ಇವಳು ಇಷ್ಟು ಚೆನ್ನಾಗಿ ಅಂತ್ಯಾಕ್ಷರಿ ಎಲ್ಲ ಹೇಳ್ತಾ ಇದ್ದಾಳೆ ಅಂದರೆ ಮುಂದೆ ನಾನು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತೇಳ್ಬಿಟ್ಟು ದೇವಯಾನಿ ಎದುರ್ಕೊತಾ ಇರ್ತಾಳೆ. ನಮ್ಮ ಶಾರದಾ ಇದ್ದವಳು ಜಾಲಿ ಜೊತೆಯಾಗಿ ಹಿತವಾಗಿ ಅಂತೇಳ್ಬಿಟ್ಟು ಹಾಡನ್ನ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ಶ್ರವಣು, ಶಾರದಾ ನೀನು ಇಷ್ಟು ಚೆನ್ನಾಗಿ ಹಾಡು ಹೇಳ್ತಿದ್ಯಾ ಅಂದಾಗ, ಶಾರದಮ್ಮ ಇಷ್ಟು ಚೆನ್ನಾಗಿ ಹಾಡು ಹೇಳ್ತಾ ಇದ್ದೀರಾ ನೀವು ಅಂತೇಳ್ಬಿಟ್ಟು ಭೂಮಿ ಬಂದು ಮುತ್ತನ್ನ ಕೊಡ್ತಾಳೆ. ಇನ್ನು ಅಜಿತ್ಗಂತೂ, ಮಾವ ಇದೇ ರೀತಿ ನಾವು ಅವರ ಹಳೆ ನೆನಪುಗಳನ್ನೆಲ್ಲ ಬರೋ ಥರ ನಾವು ಕೆಲವೊಂದು ಕೆಲಸಗಳನ್ನ ಮಾಡಿದ್ರೆ ಖಂಡಿತ ಕೆಲವೊಂದು ಮೆಡಿಷನಲ್ಲೆಲ್ಲ ಆಗದಿದ್ದು ಕೆಲವೊಂದು ಕಣ್ಣು ಮುಂದೆ ನಡೆದಾಗ ಹಳೆ ನೆನಪುಗಳು ಬರೋದು ಅದು ಎಲ್ಲ ಕಾಮನ್ ಅಂತೇಳ್ಬಿಟ್ಟು ಅಜಿತ್ ಮತ್ತು ನಚ್ಚಿ ಹೇಳ್ತಾ ಇರ್ತಾರೆ. ನಚ್ಚಿ ಇದ್ದವರು, ಅತ್ತೆ ಈ ರೀತಿ ಎಲ್ಲ ಕಂಡುಹಿಡಿತಾ ಇರೋದು ನೋಡಿದ್ರೆ ತುಂಬ ಚೆನ್ನಾಗಿ ಇವ್ರಿಗೆ ಒಂದು ಮೆಡಿಷನ್ ಆಗಲಿ, ನಮ್ಮ ಮನೇಲಿರೋವಂಥ ವಾತಾವರಣ ಆಗಲಿ ಎಲ್ಲವೂ ಸೆಟ್ ಆಗ್ತಿದೆ ಅಂದ್ಬಿಟ್ಟು ನಚ್ಚಿ ಹೇಳ್ತಾರೆ. ಒಟ್ಟಿನಲ್ಲಿ ಶಾರದಂಗೆ ಹಳೆ ನೆನಪೇನೋ ಬರ್ತಾ ಇದೆ, ಆದರೆ ದೇವಯಾನಿಗೆ ಹಳೆ ನೆನಪು ಬರ್ತಿರೋದು ಕಷ್ಟ ಆಗ್ತಾಯಿದೆ. ಯಾಕೆಂದರೆ ದೇವಯಾನಿನೇ ಶೂಟ್ ಮಾಡಿದ್ದು ಅಂತ ಹೇಳ್ಬಿಟ್ರೆ ಮುಗಿತಲ್ಲ ಕತೆ ಅನ್ನೋದು ದೇವಯಾನಿಗೆ ಭಯ. ಮಾಮ್ ಏನು ಮಾಡೋದು ಮಾಮ್ ಅಂದಾಗ, ನನಗೆ ಪ್ರತಿ ಬಾರಿ ಇದೇ ಆಗ್ತಿದೆ, ಈ ಆಳಾದವಳು ಶಾರದಾ ದಿನಕ್ಕೊಂದು ಟ್ವಿಸ್ಟ್ನ ಕೊಡ್ತಾ ಇದ್ದಾಳೆ, ನೆನಪಿನ ಶಕ್ತಿ ಏನಾದರೂ ಇವಳಿಗೆ ಆಚೆ ಬಂದ್ಬಿಡ್ತಾ ನನ್ನ ಕತೆ ಮುಗೀತು ಅಂದ್ಬಿಟ್ಟು ದೇವಯಾನಿ ಹೇಳಿದಾಗ, ಮಾಮ್ ಇಷ್ಟಕ್ಕೆ ನೀನು ಕ್ವಿಟ್ ಮಾಡಬಾರ್ದು, ಏನಾದರೂ ಪ್ಲ್ಯಾನ್ ಹುಡುಕಬೇಕು ಅಂದಾಗ ಹುಡುಕಬೇಕು ಬೇಬಿ, ಹುಡುಕ್ಲೇಬೇಕು ಅಂತೇಳ್ಬಿಟ್ಟು ದೇವಯಾನಿ ಈಗ ಸ್ಕೆಚ್ ಹೊಸ್ದಾಗಿ ಮಾಡ್ತಾ ಇದ್ದಾಳೆ. ಅಜಿತ್ ಮತ್ತು ಭೂಮಿ ಜಗಳ ಆಡ್ಕೊಂಡು ಮಕ್ಕಳು ಮಾಡ್ಕೊಳ್ಳೋಕ್ಕೆ ಈ ರೀತಿ ಎಲ್ಲ ಡ್ರಾಮಾಗಳನ್ನ ಆಡ್ತಾ ಇದ್ದಾರೆ. ಏನು ಮಾಡ್ತಾರೆ ಮುಂದಕ್ಕೆ ಸೊ ನೋಡೋಣ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.